ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಶ್ರೀ ಕೃಷ್ಣ ಪಾರಿಜಾತ ರಂಗಪ್ರಯೋಗ ಅನ್ನುವಂಥ ಈ ಒಂದು ಸಂಪಾದನಾ ಕೃತಿಯನ್ನು ನಮ್ಮ ಹೇ ಸೀತಾರಾಮ್ ಚಾನಲ್ ಮುಖಾಂತರವಾಗಿ ಬಿತ್ತರ ವಾಚನ ಮಾಡ್ತಾ ಬಂದಿದ್ದೇನೆ. ಆತ್ಮೀಯರೇ, ಮಾಯಾವ್ಯಾದ ಶ್ರೀಕೃಷ್ಣ ಪರಮಾತ್ಮ ತನ್ನ ಮುದ್ದಿನ ಮಡದಿ ಸತ್ಯಭಾಮೆಯಲ್ಲಿರ್ತಕ್ಕಂಥ ಸೂಕ್ಷ್ಮ ಅಹಂಕಾರವನ್ನು ನಾಶ ಮಾಡುವುದಕ್ಕಾಗಿ ಆತನ ಕೊರವಂಜಿ ರೂಪದಿಂದ ಬಂದು ನೀತಿಯನ್ನು ಬೋಧ ಮಾಡುತ್ತಾ ಅವಳ ಮನಸ್ಸಿನ ಇಷ್ಟಾರ್ಥವನ್ನು ನೆರವೇರಿಸುವುದರೊಂದಿಗೆ ಸತ್ಯಬೋಧ ಜ್ಞಾನವನ್ನು ನೀಡಿರುವುದು ತಮಗೆಲ್ಲ ಇಲ್ಲಿಯವರೆಗೆ ಗೋಚರವಾದಂಥ ಸಂಗತಿ. ಇಂಥ ಈ ಮುಂದುವರೆದು ಶ್ರೀಕೃಷ್ಣ ಪರಮಾತ್ಮ ದೇವರ ನಿಮ್ಮ ರೊಟ್ಟಿ ತುಪ್ಪದಾಗ ಬಿದ್ದಂಗೆ ಆಯ್ತಲ್ರಿ ಅಂತ ಹೇಳಿ ದೂತಿ ಕೇಳ್ತಾನೆ. ಯಾಕೆ ದೂತಿ ಅಂದ ತಕ್ಷಣ, ನೋಡ್ರಿ, ನೀವೆಲ್ಲ ಏನೇ ವರಗಳನ್ನು ಪಡ್ಕೊಂಡ್ರು ಆ ಮಹಾದೇವರಿಂದ ಪಡ್ಕೊಂಡ್ರಿ. ಶಿವ ನಿಮಗೆ ಕೊಟ್ಟಂಥ ವರಗಳನ್ನು ಭಕ್ತರಿಗೆ ಹಂಚಿದ್ರಿ. ಇದ್ರಾಗ ನಿಮ್ಮದೇನಿಲ್ಲ ರೀ, ಎಲ್ಲ ಅವ್ರು ಮಾಡಿದ್ದನ್ನು ರೊಟ್ಟಿ ನಿಮಗೆ ಕೈಯಾಗ ಸಿಕ್ಕೂಡಲೇ ಅದು ತುಪ್ಪದಾಗ ಬಿದ್ದಂಗೆ ಆದಿಲ್ರಿ. ನಾರಾಯಣ ನಾರಾಯಣ, ನೀನು ಶೀಘ್ರವೇ ಭೂಲೋಕಕ್ಕೆ ಅವತಾರ ತೊಟ್ಟು ಬಾ ಅಂಥೇಳಿ ಶಿವ ನನಗೆ ಹೇಳಿದ್ದ. ಯಾಕೆ ತಾವು ಕೈಲಾಸಪತಿ ಶಿವನಿಗೆ ಏನಂತ ಹೇಳಿದ್ರಿ ಸ್ವಾಮಿ? ಶಿವನಿಗೆ ನೀನು ಹೇಳಿದಂತೆ ಈಗ ಭೂಭಾರ ಸಾಕಷ್ಟು ಕಡಿಮೆಯಾಗಿದೆ. ಯಾಕೆ ದುಷ್ಟಮರ್ದನ ಮಾಡಿ ಶಿಷ್ಟರ ಪರಿಪಾಲನೆ ಮಾಡಿದ್ದೀನಿ. ಇನ್ನೇನು ನನಗೂ ವೈಕುಂಠಕ್ಕೆ ಬರಬೇಕನ್ನುವಂಥ ಆಸೆ ಆಗ್ತಾಯಿದೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಏನೇ ಆದರೂ ಕೂಡ ತಮ್ಮ ಮನೆಗೆ ಬರಬೇಕನ್ನುವಂಥ ಅಪೇಕ್ಷೆ ಆಗ್ತದೆ. ಒಬ್ಬ ಮನುಷ್ಯ ತನ್ನ ಹೊಟ್ಟೆ ಪಾಡಿಗಾಗಿ ದುಡಿಲಿಕ್ಕೆ ಹೊರಗಡೆ ಹೋದರೂ ಕೂಡ, ತಾನು ಎಷ್ಟೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ, ಕಷ್ಟಪಟ್ಟು ಶ್ರಮ ಆದರೂ ಕೂಡ ಕೊನೆಗೆ ಯಾವಾಗ ಮನೆಗೆ ಬಂದೇನೆ ಅಂತೇಳಿ ಅಪೇಕ್ಷೆ ಆಗ್ತದೆ. ಯಾಕೆ? ಮನೆ ಅಂದರೆ ಒಂದು ಶಾಂತಿಧಾಮ. ಮನೆಯಲ್ಲಿ ಇರ್ತಕ್ಕಂಥ ತನ್ನವರು ಅನ್ನುವಂಥ ಬಂಧು ಬಳಗದವರು ಇರ್ತಾರೆ. ಮನೆಗೆ ಹೋದಾಕ್ಷಣ ಏನೇ ಇದು ಸಿಗದೆ ಹೋದರೂ ಕೂಡ ಒಂದು ತಮಗೆ ನೀರು ಕುಡಿದ್ರೂ ಕೂಡ ಒಂದು ಮನಸ್ಸು ಶಾಂತಿ ಆಗ್ತದೆ. ಅದಕ್ಕಾಗಿ ಪ್ರತಿಯೊಬ್ಬರು ಏನು ಮಾಡ್ತಾರೆ ಅಂದರೆ ಮನೆಗೆ ಹೋಗಬೇಕು ಅನ್ನೋಂಥ ಅಪೇಕ್ಷೆ ಮಾಡ್ತಾರೆ. ಹಂಗೆ ನನ್ನ ಮನೆ ಯಾವುದು? ವೈಕುಂಠ. ನಾನು ಇಲ್ಲಿ ಭೂಲೋಕಕ್ಕೆ ಬಂದಂಥ ಕಾರ್ಯಗಳನ್ನು ಮುಗಿಸಿ ನಂತರ ವೈಕುಂಠಕ್ಕೆ ಹೋಗಬೇಕು ಅನ್ನುವಂಥ ಅಪೇಕ್ಷೆ ಆಗೋದು ಸಹಜಕ್ಕದ. ಅದಕ್ಕಾಗಿ ನಾನು ಹೋಗಬೇಕಂತಂದರೂ ಕೂಡ ನನಗೆ ಹೋಗಲಿಕ್ಕೆ ಅದು ಪರವಾನಗಿ ಅನ್ನೋದಿರಲಿಲ್ಲ. ಯಾಕಂದರೆ ಇನ್ನೂ ದುಷ್ಟಮರ್ದನ ಆಗಿರಲಿಲ್ಲ ಅಂತೇಳಿ ಶಿವನ ಅಪೇಕ್ಷೆ. ಅದಕ್ಕೆ ಮಾತು ಕರೆಯದ ಉಳಿದವರನ್ನೆಲ್ಲ ಸಂಹಾರ ಮಾಡಿದರೂ ಕೂಡ ನಾನು ನಮ್ಮವರು ಅನ್ನುವಂಥ ಯಾದವರು ಅದಾರಲ್ಲ, ಅವರಲ್ಲಿ ಕೆಲವೊಂದು ದುಷ್ಟರಿದ್ದರು. ಅವರು ಭೂಮಿಗೆ ಭಾರವಾಗಿ ನಿಂತುಬಿಟ್ಟಿದ್ರು. ಇನ್ನು ಅವರಷ್ಟು ನಾಶ ಮಾಡೋದು ಕೂಡ ಅದು ನಾನು ಮಾಡದೆ ಹೋದರೂ ಕೂಡ ಬೇರೆ ರೂಪದಿಂದ ಅವರನ್ನು ಇದು ಮುಗಿಸಿಕೊಂಡು ನನ್ನ ಅವತಾರ ಸಮಾಪ್ತಿ ಮಾಡಬೇಕು ಅಂಥೇಳಿ ಶಿವನ ಆಜ್ಞೆಯಾಗಿತ್ತು. ಏನು ಹೇಳ್ತೀರಿ ಸ್ವಾಮಿ ನೀವು? ನಿಮ್ಮ ವಂಶದ ಜನ, ನಿಮ್ಮವರು, ನಿಮ್ಮ ಜಾತಿಯವರು, ಇವರು ಲೋಕಕಂಟಕರಾಗಿ ಭೂಮಿಗೆ ಭಾರ ಆಗಿದ್ದಾರೆ ಅಂದಮೇಲೆ ಮತ್ತು ನಿಮಗೆ ಇದೆಲ್ಲ ಅರ್ಥ ಆಗೋದೇನ್ರಿ? ಅವ್ರನ್ನೂ ನಾಶ ಮಾಡ್ಬೇಕೇನ್ರಿ? ಹೌದು ಗೋತೆ. ಇಲ್ಲಿ ನನಗೆ ನಾನು ಬೇರೆ ನೀನು ಬೇರೆ ಅನ್ನುವಂಥ ಭೇದ ಹೆಂಗಿಲ್ಲನು, ಹಾಗೆ ಈ ಲೋಕದಲ್ಲಿ ಹುಟ್ಟಿದವರು ಯಾರು ದುಷ್ಟರಿರ್ತಾರೋ ಅವರು ನಮ್ಮವರೇ ಇರಲಿ ಬೇರೆದವರೇ ಇರಲಿ, ಅವರನ್ನು ನಾನು ಸಂಹಾರ ಮಾಡಲಿಕ್ಕೆ ಬೇಕಾಗ್ತದೆ. ಯಾಕಂತಂದರೆ ಯಾದವರೆಲ್ಲ ನನ್ನವರು, ನನ್ನ ವಂಶದರೇ ಹೌದು. ಆದರೆ ವಿನಾಶಕಾಲ ವಿಪರೀತ ಬುದ್ಧಿ ಅಂತೇಳಿ ಮನುಷ್ಯಾಗ ಒಂದು ಕಡೆಗಾಲ ಬರಬೇಕಾದ್ರೆ ಹಿಂದೆ ಒಂದು ಬುದ್ಧಿ, ವಿಪರೀತ ಬುದ್ಧಿ, ಸಿಕ್ಕಂಗೆ ಮಾತಾಡೋದು, ಸಿಕ್ಕಂಗೆ ಮಾಡುವಂಥ ಮಾತು, ಅಲ್ಲಿ ನೀತಿ ಒಂದು ನಾಶ ಆಗ್ತದೆ. ಅದಕ್ಕೆ ತಿಂದುಂಡವರೆಲ್ಲ ಸುಖವಾಗಿದ್ದರೂ ಕೂಡ ಮನುಷ್ಯ ಏನಾಗ್ತದೆ, ಒಂಥರ ಕ್ಲೇಶ ಬರ್ತದೆ. ಅದರಿಂದ ಮನುಷ್ಯನಿಗೆ ಸೊಕ್ಕ ಬರ್ತದೆ. ಆವಾಗ ನಾ ಏನು ಮಾಡ್ತೀನಿ ಅನ್ನೋದು ನಮ್ಗೆ ಸರಿಯಾಗಿ ಪರಿಕಲ್ಪನೆ ಆಗದೆ ಸಿಕ್ಕಂಗೆ ಮಾಡೋಕ್ಕೆ ಹೋಗಿ ಅಧರ್ಮ ಕಾರ್ಯಗಳಾಗ್ತಾವೆ. ಹಂಗೆ ನನ್ನ ವಂಶೀಯರ ಅಂತ ಈ ಯದುವಂಶಗಳು ಕೂಡ ಕೆಲವೊಂದು ದುಷ್ಟ ಕಾರ್ಯಗಳನ್ನು ಮಾಡ್ತಾಯಿದ್ದರು. ಅವರನ್ನು ನಾನಾದರೂ ಕೂಡ ನಿಯಂತ್ರಣ ಮಾಡಲೇಬೇಕಾಗಿತ್ತು. ಇದೇನು ಹೇಳ್ತೀರಿ ಸ್ವಾಮಿ? ನಿಮ್ಮ ಭವಿಷ್ಯ ನೀವು ಹೇಳಂಗಾದ್ರಿ. ತೂತೆ ಮುಂದಾಗುವಂಥ ಕಾರ್ಯವನ್ನು ನಾವು ಪರಿಗಣಿಸಬೇಕು. ಯಾಕಂತಂದ್ರೆ ಸೂರ್ಯ ಹುಟ್ಟೋಕ್ಕಿಂತ ಮೊದಲು ಏನಂತ ಹೊಂಗೆರಣಗಳು ಹುಟ್ಟಿ ಬರ್ತಾವೆ. ಅಂದ್ರೆ ಮುಂದೆ ಸೂರ್ಯ ಉದಯ ಆಗ್ತಾನೆ ಅಂತೇಳಿ ಹೆಂಗೆ ಗುರುತಾಗ್ತದನೋ ಹಾಗೆ ಪ್ರತಿಯೊಬ್ಬರಿಗೂ ಏನಾಗ್ತದಂದ್ರೆ ತಾವು ಮುಂದೆ ಏನು ಆಗ್ತೈತಿ ಅನ್ನೋದನ್ನು ತಾವು ಅರಿಯುವಂಥ ಒಂದು ಶಕ್ತಿ ಅದ. ಅದಕ್ಕಾಗಿ ನಾನಾದರೂ ಕೂಡ ನನ್ನವರನ್ನು ಹೇಗಾದರೂ ಮಾಡು ಅವರಿಗೆ ತಿಳುವಳಿಕೆ ಕೇಳಿ ಉದ್ಧಾರ ಮಾಡಬೇಕನ್ನುವಂಥ ಸಂಕಲ್ಪ ತೊಟ್ಟಾದರೂ ಕೂಡ ಅದನ್ನು ಅವರಿಗೆ
ಅತಿಯಾದಂಥ ಒಂದು ದುಷ್ಕಾರ್ಯಗಳೇನಿರ್ತಾಗ ಅವನು ಮರ್ದನ ಮಾಡಲೇಬೇಕಾಗಿತ್ತು. ಅದು ಸಂಪೂರ್ಣ ಆದ ನಂತರ ದ್ವಾಪಾರ ಯುಗ 8,64,000 ವರ್ಷದ ಆಯುಷ್ಯ ಅದು ಪರಿಪೂರ್ಣವಾಗಬೇಕಾಗಿತ್ತು. ಅದಕ್ಕೆ ಅವರ ಮರ್ದನ ಮಾಡಬೇಕಾಗಿತ್ತು. ಏನಾಯ್ತು ಸ್ವಾಮಿ ನೋಡು, ಅತ್ಯಂತ ಪಾತ್ರನ ಅಂತ ನನಗೆ ಜಾಂಬುವತಿಯ ಮಗ ಸಾಂಬಣ್ಣ ಮೇಲೆ ಭಾಳಷ್ಟು ಬಿದ್ದ, ಭಾಳ ಚಲುವಿದ್ದವ, ಚಂದಿದ್ದ. ಪಿಂಡರಾಕ ಪುಣ್ಯಕ್ಷೇತ್ರದಲ್ಲಿ ಮಹರ್ಷಿಗಳಂಥ ಕಣ್ಣು ಮಹರ್ಷಿಗಳು, ನಾರದರು, ವಿಶ್ವಾಮಿತ್ರರು ಇಂಥ ಮಹರ್ಷಿಗಳೆಲ್ಲರೂ ಬಂದಾರಂತೇಳಿ ಸುದ್ದಿ ನಮ್ಮ ಯಾದವರಿಗೆ ಗುರುತಾಯಿತು. ಆ ಮಹರ್ಷಿಗಳು ಕೂಡ ಸಾಧು ಸಂತರು ಕೂಡ ಯಾವಾಗಲೂ ಅವರು ಒಳ್ಳೆಯದನ್ನು ಮಾಡಬೇಕು ಅನ್ನುವಂಥ ಅಪೇಕ್ಷೆ ಅವ್ರಿಗಿರ್ತದೆ. ಆದರೆ ಅಂಥ ಮಹಾತ್ಮರಿಗೆ, ಸಾಧು ಸಂತರಿಗೆ ನಾವು ಯಾವ ಕಾಲಕ್ಕೂ ಚೇಷ್ಟ ಮಾಡಬಾರ್ದು. ಹೌದಲ್ರಿ? ಯಾಕಂದ್ರೆ ಮಹಾತ್ಮರು ಮನಸ್ಸಿಗೆ ನೊಂದ್ಕೊಂಡು ಶಾಪ ಕೊಟ್ರಂದ್ರೆ ಕಷ್ಟ ಆಕತ್ರಿ. ಅದಕ್ಕೇನು ನಮ್ಮ ಹಿರಿಯರು ಹೇಳ್ತಾರಲ್ಲ, ಈ ಕಾಕಿ ಕಾದಿ ಕ್ಯಾಮಿ ಈ ಎರಡೂ ಏನು ಮೂರೂ ಭಯಭಕ್ತಿಯಿಂದ ನೋಡ್ಕೋಬೇಕು, ಅವ್ರ ಮನಸ್ಸು ನೋಯಿಸಬಾರ್ದು ಅಂತಾರೆ. ಕರೆಯನ್ರಿ? ಹೌದು ನಿನ್ನ ಮಾತು ಕರೆಯೋದು. ಯಾಕಂದರೆ ಈ ಕಾಕಿ ಖಾದಿ ಖಾವಿ ಅಂತಂದರೆ ಇವು ಪವಿತ್ರವಾದಂಥ ವಸ್ತುಗಳು. ಕಾಕಿ ಧಾರಣೆ ಮಾಡೋರು ಹೆಂಗಿರ್ಬೇಕಂತಂದ್ರೆ ಅವರಲ್ಲಿ ದೇಶಪ್ರೇಮ ತುಂಬಿರಬೇಕು. ದೇಶಕ್ಕಾಗಿ ಅವರ ಯಾವಾಗೂ ಕಕ್ಲಾತಿ ನಿಲ್ಲಿಸಿಕೊಂಡಿರಬೇಕು. ಹಾಗೇ ಖಾದಿದಾರಿಗಳು ಕೂಡ, ಹಾಗೇ ಕಾವಿದಾರಿಗಳು ಕೂಡ ವೈರಾಗ್ಯ ಮೂರ್ತಿಗಳಾದರೂ ಕೂಡ ಲೋಕ ಕಲ್ಯಾಣವನ್ನು ಬಯಸ್ತಾ ಇರಬೇಕು. ಇಂಥ ಮಹಾತ್ಮರು ಬಂದಾಗ ನಾವೆಲ್ಲರೂ ಭಕ್ತಿಯಿಂದ ನಯವಿನಯದಿಂದ ಅವರು ಕೂಡ ನಾವು ನಡ್ಕೋಬೇಕು. ಅವ್ರಿಗೆಂದು ಕುಚೇಷ್ಟೆ ಮಾಡಬಾರದು. ಮತ್ತು ಇವ್ರು ಯಾವ್ದವ್ರು ಏನು ಕುಚೇಷ್ಟೆ ಮಾಡಿದರೆ ಸ್ವಾಮಿ ನೋಡುತ್ತೇನೆ, ಕೇಳ್ತೇನೆ ಅಂತ ಹೇಳ್ತೀನಿ. ನನ್ನ ಜಾಂಬವತಿಯ ಪುತ್ರ ಸಾಂಬ ಎಲ್ಲರಿಗೆ ಸುಂದರಗಿದೆ ಅಂತ ತಿಳ್ಕೊಂಡಿದ್ದಲ್ಲ, ಅವನಿಗೆ ಏನು ಮಾಡಿದಂದ್ರೆ ಈ ಸ್ವಾಮಿಗಳಿಗೆ ಪರೀಕ್ಷೆ ಮಾಡಬೇಕಂತ ತಿಳ್ಕೊಂಡು ನನ್ನ ಮಗ ಸಾಂಬನಿಗೆ ಸ್ತ್ರೀ ವೇಷ ತೊಡಿಸಿದರು. ಅವರು ಅಲ್ಲಿ ಹೊಟ್ಟೆಳು ಒಂದು ಒನಕೆಯನ್ನು ಇರಿಸಿದರು. ಆಮೇಲೆ ಗರ್ಭಿಣಿ ಸ್ತ್ರೀಯರಂತೆ ಅವಾಗ ಅಲಂಕಾರ ಮಾಡಿದರು. ಸುಂದರನಾಗಿದ್ದಂಥ ಸಾಂಬ ಸ್ತ್ರೀ ವೇಷದಲ್ಲಿ ಅಲಂಕೃತದಾಗ ಮತ್ತಷ್ಟು ಸುಂದರವಾಗಿ ಕಾಣತೊಡಗಿದ. ಯಾದವ ಕುಮಾರೆಲ್ಲ ಸೇರಿ ಅವನನ್ನು ಈ ನಮ್ಮ ದುರ್ವಾಸ, ವಿಶ್ವಾಮಿತ್ರ, ಕಣ್ವ, ನಾರದ ಮಹರ್ಷಿಗಳು ತಂಬಿರುವಂಥ ಅಂತ ಒಂದು ಪಿಂಡಾರಕ ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಹೋದರು. ಮತ್ತು ಭಕ್ತಿಯಿಂದಲೇ ಎಲ್ಲರೂ ನಾಟಕ ಮಾಡೋರ ಹಾಗೆ ಡಾಂಬಿಕತನದಿಂದ ಅವ್ರಿಗೆ ಋಷಿಮುನಿಗಳಿಗೆ ನಮಸ್ಕಾರ ಮಾಡ್ತಾರೆ. ಹಾಗೆ ನಮಸ್ಕಾರ ಮಾಡಿದ ಕೂಡಲೇ ಅವರು ಮಹರ್ಷಿಗಳು ಅವರಿಗೆಲ್ಲ ದಿವ್ಯಜ್ಞಾನಿಗಳಿರ್ತಾರೆ. ಆವಾಗ ಮುಂದೆ ಏನು ಮಾಡ್ತಿದ್ದೆ, ಏನಾಯ್ತು ಸ್ವಾಮಿ? ತ್ರಿಕಾಲಜ್ಞಾನಿಗಳಂಥ ಮಹರ್ಷಿಗಳು ಯಾದವ ಕುಮಾರೇ ತಾವಿಲ್ಲಿಗೆ ಬಂದ ಕಾರಣವೇನೆಂದು ಕೇಳಿದರು. ಅವರು ಏನು ಹೇಳಿದರು ಮಹರ್ಷಿಗಳಿಗೆ, ನೋಡ್ರಿ ಸ್ವಾಮಿ, ಈ ಹೆಣ್ಣುಮಗಳು ಗರ್ಭಿಣಿ ಇದ್ದಾಳ ಅಂಥೇಳಿ ಸುಂದರ ಅಂತ ಸಾಂಬನನ್ನು ಸ್ತ್ರೀ ವೇಷದಲ್ಲಿರ್ತಕ್ಕಂಥ ಸಾಂಬನನ್ನು ಮುಂದೆ ನಿಲ್ಲಿಸಿ ಇವಳು ಮುಂದೆ ಏನು ಹಡಿತಾಳೋ ಅದನ್ನು ಹೇಳಬೇಕ್ರಿ. ಏನು ಗಂಡು ಕೂಸು ಹಡಿತಾಳೋ ಏನು ಹೆಣ್ಣು ಕೂಸು ಹಡಿತಾಳೋ ಹೇಳ್ರಿ ಅಂತೇಳಿ ಮುಸು ನಕ್ಕರು. ಯಾವಾಗಲೇ ಯಾರನ್ನು ಕಂಡು ಯಾರೇ ಅಪವಾಸ ಮಾಡಿ ನಗಬಾರದು. ನಕ್ಕರೆ ಏನಾಗ್ತದೆ ಅಂದರೆ ಅದರಿಂದ ಕೇಡು ತಪ್ಪಿದ್ದಲ್ಲ. ಚೆ ಹಾಗೆಲ್ಲ ಮಾಡಬಾರ್ದಲ್ರಿ. ಹುಡುಗರು ಇಂಥ ದೊಡ್ಡ ಶ್ರೇಷ್ಠ ಮುನಿಗಳ ಹತ್ರ ಹೋಗಿ ಅವರು ಕೂಡ ಹಿಂಗೆ ಚೇಷ್ಟ ಮಾಡೋದು ಸರಿಯಲ್ಲ ಬಿಡ್ರಿ. ಅದಕ್ಕೆ ದೂತೆ ವಿನಾಶಕಾಲೇ ವಿಪರೀತ ಬುದ್ಧಿ. ಯಾರಿಗೆ ಮುಂದೆ ಕೆಟ್ಟಾಗ್ತಿರ್ತೈತಿ ಅವ್ರಿಗೆ ವಿಪರೀತ ಬುದ್ಧಿ ಬರ್ತದೆ. ಅದಕ್ಕಾಗಿ ನಾವು ಯಾದವ ಕುಲವನ್ನೆಲ್ಲ ನಾಶ ಮಾಡಬೇಕಾಗಿತ್ತು. ಈ ರೀತಿಯಾಗಿ ಮುನಿಗಳ ಶಾಪ ಅವರಿಗೆ ತಗಲಬೇಕಾಗಿತ್ತು. ಅದಕ್ಕೆ ತ್ರಿಕಾಲಜ್ಞಾನಿಗಳಂಥ ಮುನಿಸಿಗಳು ಯಾಕಂತಾರೆ ಇವರು ಎಲ್ಲ ಒಂದು ಮಹಾಜ್ಞಾನಿ ಮಹರ್ಷಿಗಳೆಲ್ಲ ಸೇರಿ ಕೋಪದಿಂದ ನೋಡಿಬಿಟ್ರಿ. ಏನಂತಂದರು, ಈ ಗರ್ಭಿಣಿ ಹೆಣ್ಣುಮಗಳು ನಾಳೆ ಒಂದು ಒನಕೆಯನ್ನು ಹಿಡಿತಾಳೆ, ಅದರಿಂದ ನಿಮ್ಮ ಯಾದವ ಕುಲವೆಲ್ಲ ನಾಶ ಆಗ್ತೈತಿ, ಎಲ್ಲರೂ ಸತ್ತು ಹೋಗ್ತೀರಿ. ಇದು ನಾವು ನಿಮಗೆ ಕೊಟ್ಟಂಥ ಘೋರ ಶಾಪ ಅಂಥೇಳಿ ಅವ್ರ ಮುನಿಗಳು ಸಿಟ್ಟಿಗೆದ್ದರು. ಹಿಂಗಾತನ್ರಿ, ಅಂತೂ ಗುರುಗಳ ಮುನಿಗಳು ಶಾಪ ಅದೇನು ಹೋಗುದಿಲ್ಲ ಬಿಡ್ರಿ. ಅದು ಮುಂದೇನಾತ್ರಿ? ಅವಾಗ ಯಾದವ ಕುಮಾರರು ಆತಂಕದಿಂದ ಉಗ್ರಸೇನ ಮಹಾರಾಜನಲ್ಲಿ ಹೋಗಿ ಎಲ್ಲ ಬರ್ತಾ ಅಂತ ಬಂದು ಹೇಳ್ತಾರೆ. ಆ ಉಗ್ರಸೇನ ಮಹಾರಾಜರು ಏನು ಹೇಳಿದರು ಅದನ್ನು ಹೇಳ್ತಾರೆ ಕೇಳು. ಬಾಲಕರೇ, ಋಷಿಮುನಿಗಳ ಶಾಪ ಯಾರಿಗೂ ಯಾವ ಕಾಲಕ್ಕೂ ತಪ್ಪೋದಿಲ್ಲ. ನೀವು ಅವ್ರು ಕೂಡ ಹಂಗೆ ನಡ್ಕೋಬಾರ್ದಾಗಿತ್ತು. ಮಹರ್ಷಿಗಳ ಜೊತೆಗೆ ನೀವು ಈ ರೀತಿಯಾಗಿ ವರ್ತಿಸಿದ್ದು ಭಾಳ ತಪ್ಪು. ಮತ್ತು ಇನ್ನೇನು ಆಗಿ ಹೋಗಿ ಬರ್ತದೆ, ಒಂದು ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವೆಲ್ಲ. ಆದದ್ದಾಯ್ತು, ಅದನ್ನು ಊಟ ಮಾಡೋಕಬೇಕು. ನೀವೇನೀಗ ಸಾಮಾನ್ಯ ಹೊಟ್ಟೆಯೊಳಗೆ ಒಂದು ಒಣಕೆ ಹುಟ್ಟುತ್ತಲ್ಲ, ಆ ಒಣಕೆಯನ್ನು ತುಂಡು ಮಾಡಿ ಅದನ್ನೆಲ್ಲ ಯಮುನಾ ನದಿಗೆ ಹಾಕಿಬಿಡ್ರಿ, ಹೋಗಿಬಿಡ್ತೈತಿ ಅಂತ ಹೇಳಿದರು.
ಅದರಂತೆ ಬಾಲಕರೆಲ್ಲ ಏನು ಮಾಡಿದ್ರೆ ಒಣಕೆಯನ್ನು ತುಂಡು ಮಾಡಿ ಚೆನ್ನಾಗಿ ತೇದು ಅದನ್ನು ಯಮುನಾ ನದಿಯಾಗ ತೇರಿ ಬಿಟ್ಟರು. ಮುಂದೆ ಏನಾಗ್ತದೆ, ಮುಂದೆ ಒಣಕೆಗೆ ಒಂದು ಹಾಕಿದ ಕಬ್ಬಿಣದ ಅಣಸಿರ್ತಿಲ್ಲ, ಆ ಅಣಸನ್ನು ಏನು ಮಾಡಿದಂದ್ರೆ ಬೀಸಿ ಯಮುನಾ ನದಿಯಾಗ ಒಗೆದು ಬಿಟ್ರು. ಅದನ್ನು ಒಂದು ಮೀನ ನುಂಗಿ ಬಿಡ್ತು. ಮುಂದೆ ಆ ಮೀನ ಜರ ಅನ್ನುವಂಥ ಬೇಟೆಗಾರನ ಬಲಿಯೊಳಗೆ ಸಿಕ್ಕಿಬಿಡ್ತು. ಓಹೋ, ಇಷ್ಟೆಲ್ಲ ಕಂತ್ರಾಟ ಐತೇನ್ರಿ. ಹಾಂ, ಮುಂದೆ ಹೇಳ್ತಾರೆ ಸ್ವಾಮಿ ನೋಡುತ್ತೆ, ನಾನು ನನ್ನ ಅಣ್ಣ ಬಲರಾಮ ಜೊತೆಯಲ್ಲಿ ನಮ್ಮೆಲ್ಲ ಯಾದವ ಕುಮಾರು ಪ್ರವಾಸ ಕ್ಷೇತ್ರಕ್ಕಾಗಿ ಯಾತ್ರೆಗೆ ಬಂದೆವು. ಹಾಗೇನೈತಂದ್ರೆ ಯಮುನಾ ನದಿಯೊಳಗೆ ಏನಿದ್ದು ತೇದು ಇದು ಮಾಡಿದ್ರು ಅದೆಲ್ಲ ಅಲ್ಲಿ ಬೆಳೆದು ಬಿಟ್ಟಿತ್ತು. ಹೆಂಗೆ ಇವರು ಆಪ್ ಅಂತ ಹೇಳ್ತಾರಲ್ಲ, ಆಪ ಅಂತ ಉದ್ದಂತ ಒಂದು ಕಂಠೆಯೊಳಗೆ ಅದು ಬೆಳೀತು. ಆ ಆಪ ಇವ್ರು ಕಂಠ ಪೂರ್ತಿ ಕುಡಿದ್ರು. ಹೊಟ್ಟೆ ಕುಡಿದ ನಂತರ ಏನಾಯ್ತವ್ರಿಗೆ ಹೊಟ್ಟೆ ತುಂಬ ಊಟ ಮಾಡಲಿಲ್ಲ. ಊಟ ಮಾಡಿದ್ರೆ ಏನು ಮಾಡಿತ್ತಂದ್ರೆ ನಿಶೆ ಭಾಳಾಗಿ ಒಬ್ರಿಗೊಬ್ಬರಿಗೆ ಏನಾಯ್ತಂದ್ರೆ ವಾದ ಶುರು ಆಯಿತು, ಮಾತಿನ ಪ್ರಹಾರ ಶುರು ಆಯಿತು. ಆಮೇಲೆ ಕೈಲಿ ಬಡದಾಡಕತ್ತರು. ಕೊನೆ ಏನಾಯ್ತಂದ್ರೆ ಅಲ್ಲಿ ಏನು ಬೆಳೆದು ನಿಂತಲ್ಲ ಅದು ಆಪನ ದಂಟು ಅವನು ತೊಗೊಂಡು ಇವ್ರನ್ನ ಅವ್ರು ಅಂತೇಳಿ ತಮ್ಮ ಒಳಗೆ ಬಡದಾಡಕತ್ತಿ ನೋಡಿದ್ರಿ. ಇದೇನ್ರಿ ಅಲ್ರಿ, ನಿಮ್ಮ ಯಾವುದೋ ವಂಶದ ಎಲ್ಲರೂ ತಮ್ಮೊಳಗೆ ಬಡದಾಡಕತ್ತಂತಂದ್ರೆ ಇದೇನು ನಮಗೆ ವಿಚಿತ್ರ ಅನಿಸ್ತೈತೆ ನೋಡ್ರಿ ಸ್ವಾಮಿ. ಅದಕ್ಕಾಗಿ ಯಾರೇ ಆಗಲಿ ಅಂತಮ್ಮರು ತಮ್ಮೊಳಗೆ ಬಡದಾಡಬಾರ್ದು. ಯಾಕಂದರೆ ಇಬ್ಬರ ನ್ಯಾಯ ಮತ್ತೊಬ್ಬರಿಗೆ ಆಯ ಆಗ್ತದೆ. ಅದಕ್ಕಾಗಿ ಯಾರೇ ಆಗಲಿ ತಮ್ಮೊಳಗೆ ಎಂದೂ ಜಗಳ ಆಡೋದನ್ನು ಮತ್ತೊಬ್ಬರಿಗೆ ಲಾಭ ಮಾಡ್ದೆ ಇವ್ರು ಯಾರು ಸೋಲ್ತಾರೋ ಅವರ ಗೆದ್ದಂಗೆ ಆಗ್ತದೆ. ಗೆದ್ದವರಂತೂ ವಿದೇಶ ಅಂತ ಪರಸ್ಪರ ಪ್ರೀತಿಯಿಂದ ಬಾಳಿದ್ರೆ ಜನ್ಮ ಸಾರ್ಥಕ ಆಗ್ತೈತೆ. ಹೌದಲ್ರಿ? ಹೌದು, ನಿನ್ನ ಮಾತು ಖರೆ ಅದ.